ಫಲವೋ ತಾನು ಗೈದ ಕರ್ಮ ಫಲವೋ ತನ್ನ ಬಿಡನು ಕಾಯುತ್ತಿರುವುದು ತನ್ನ ಬಿಡನು ಕಾಯುತ್ತಿರುವುದು ತಾನು ಇದನ್ನು ತಿಳಿಯದಿರಲು ತಾನು ಇದನ್ನು ತಿಳಿಯದಿರನು ಕರ್ಮದಿಂದ ಬಳಲುತ್ತಿರನು ಜಗವೇ ಮಾಯಾಮಯ. ಆಹಾ, ಏನಾಯಿತು ಏನಾಯಿತು? ಈಗಲೀಗಲೇ ಬಂಗಾರ ಗಿಲಿಕೆಯನ್ನು ಕದ್ದ ಕಳ್ಳರೆಂದು ಆ ದಲಪಾಲ ಶೆಟ್ಟಿಯರು ಸೂರಸೇನ ರಾಜಾವಳಿಗೆ ಕರೆದುಕೊಂಡು ಹೋಗುತ್ತಿರುವರು. ಇರಲಿ, ನಾನು ಯತೇಶ್ವರನಂತೆ ಹೋಗಿ ಮೂರುಗಳಿಗೆ ರಾಜ್ಯವನ್ನು ಆಳುವೆನು. ಈತನು ಆತನಿಗೆ ಭಾವನಾಗಬೇಕು, ಈಕೆಯು ಆತನ ತಂಗಿಯಾಗಬೇಕು. ತಂಗಿಯು ಭಾಮೈದು ಮಮತೆಯಿಂದ ನಾನೇ ಯತೇಶ್ವರನಂತೆ ಹೋಗಿ ಅವರಿಗೆ ಕೆಳಕನ್ನು ಮಾಡುವೆನು. ಇಷ್ಟಾಗುವ ತನಕ ಈ ಅಗ್ನಿಯಿಂದ ಉಳಿತಿರೋ ನನ್ನ ಮನಸ್ಸು ಶಾಂತವಾಗುವುದಿಲ್ಲ. ತಾನು ಗೈದ ಕರ್ಮ ಫಲವೋ ತಾನು ಗೈದ ಕರ್ಮ ಫಲವೋ ತನ್ನ ಬಿಡೆದು ಕಾಯುತ್ತಿರುವುದು ತನ್ನ ಬಿಡೆದು ಕಾಯುತ್ತಿರುವುದು ತಾನು ಇದನ್ನು ತಿಳಿಯದಿರಲು ಕರ್ಮನಿಂದ ಬಳಲುತ್ತಿರಲು ಜಗವೇ ಮಾಯಾಮಯ. शूरसेन महाराज के शूरसेन महाराज के शूरसेन महाराज के बहुपराग बहुपराग बहुपराग. ರಾಜ್ಯಭಾರ ಪರಿವಾರವಿದಂತಿಹುದು ನೋಡಲ್ ಮನಕೆ ಮನಕೆ. ರಾಜ್ಯಭಾರ ಪರಿವಾರವಿದಂತಿಹುದು ನೋಡಲ್ ಮನಕೆ ಮನಕೆ. ಮಂತ್ರಿ ಸೈನ್ಯಾಧೀಕ್ಷರೇ, ದೊರೆಯಳಮ್ಮನ ವರಪಡಿಸಲು ದೊರೆಯಳಮ್ಮನ ವರಪಡಿಸಲು ದೂರಕ್ಕೆ ಹೋಗುವೆ ಈಗಲೆನ ದೂರಕ್ಕೆ ಹೋಗುವೆ ಈಗಲೆನ ಸಾರ ವೈರಿಗಳ ವಧಿಸಲು ಸಾರ ವೈರಿಗಳ ವಧಿಸಲು ಕಡಕ್ಕಾಡಿಯೊಳ್ ಖಡ್ಗವ ಬಿಡಿದು ಕಡಕ್ಕಾಡಿಯೊಳ್ ಖಡ್ಗವ ಬಿಡಿದು ಕಳರ ಶಿರವ ಚೆಂಡಾಡುವೆ ಮುದದಿ ಕಳರ ಶಿರವ ಚೆಂಡಾಡುವೆ ಮುದದಿ. ರಾಜಭಾರ ಪರಿವಾರವಿದಂತಿಹುದು ನೋಡಲು ಮನಕೆ ಮನಕೆ. ದೊರೆಯಳಮ್ಮನ ವರಪಡಿಸಲು ದೊರೆಯಳಮ್ಮನ ವರಪಡಿಸಲು ದೂರಕ್ಕೆ ಹೋಗುವೆ ಈಗಲೆನ ದೂರಕ್ಕೆ ಹೋಗುವೆ ಈಗಲೆನ ಸಾರ ವೈರಿಗಳ ವಧಿಸಲು ಸಾರ ವೈರಿಗಳ ವಧಿಸಲು ಖಡಕ್ಕಾಡಿಯೊಳ್ ಖಡ್ಗವ ಬಿಡಿದು ಕಡಕ್ಕಾಡಿಯೊಳ್ ಖಡ್ಗವ ಬಿಡಿದು ಕಳರ ಶಿರವ ಚೆಂಡಾಡುವೆ ಮುದದಿ ಕಳರ ಶಿರವ ಚೆಂಡಾಡುವೆ ಮುದದಿ. ರಾಜಭಾರ ಪರಿವಾರವಿರಂತಿಹುದು ನೋಡಲ್ ಮನಕೆ
ಮಂತ್ರಿಗಳೇ, ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಕ್ಷೇಮದಿಂದಿರುವರೆ ಹೌದು. ಅಂಗವಾಗಿ ತಿಳಿಸುವಂತವರಾಗಿ ಆಗಬಹುದು ಮಹಾಪ್ರಭು. ಅರನೇ ಎನ್ನ ಸಮಾನರಾರು ದರೆಯೊಳಗಾರಿಗರು, ಅರನೇ ಎನ್ನ ಸಮಾನರಾರು ದರೆಯೊಳಗಾರಿಗರು, ಪುರಪತಿಯಂತೆ ಸೌಭಾಗ್ಯದಿಂದ ಸುಖದಿಂದ ಬಾಳುವರು. ಫಲ ಫಲ ಮಂತ್ರಿ, ರಾಜಾದಿರಾಜಂ ತೇಜಾದಿ ತೇಜಂ, ರಾಜಾದಿರಾಜಂ ತೇಜಾದಿ ತೇಜಂ, ಅಜಗರಗಿದು ಸಮನ, ಅಜಗರಗಿದು ಸಮನ, ಸುರಪತಿಯಂತೆ ಸೌಭಾಗ್ಯದಿಂದ ಸುಖದಿಂದ ಬಾಳುವರು. ಅರನೇ ಎನ್ನ ಸಮಾನರಾರು ದರೆಯೊಳಗಾರಿಗರು, ಸುರಪತಿಯಂತೆ ಸೌಭಾಗ್ಯದಿಂದ ಸುಖದಿಂದ ಬಾಳುವರು. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆಗಳಿದು ಬೆಳೆಗಳಿಂದ ಕೂಡಿರುವುದು, ಪ್ರಜೆ ಪರಿವಾರವೆಲ್ಲವೂ ಸುಕ್ಷೇಮದಿಂದಿರುವರು. ಅದು ಅಲ್ಲದೆ ಸುತ್ತಲಿರುವ ಶತ್ರು ರಾಜರುಗಳೆಲ್ಲ ತಪ್ಪದೆ ನಮ್ಮ ಭಂಡಾರಕ್ಕೆ ಕಪ್ಪ ಕಾಣಿಕೆಯನ್ನ ತೆಗೆದಪ್ಪಿಸುತ್ತಿರುವರು. ಮುಂದೇನಪ್ಪಣೆ ಮಹಾಪ್ರಭು? ಬಲ ಬಲ ಮಂತ್ರಿ, ನಿನ್ನಂತ ಮಂತ್ರಿಯು ನನ್ನ ರಾಜ್ಯದಲ್ಲಿರುವಾಗ ನನಗೂ ನನ್ನ ರಾಜ್ಯಕ್ಕೂ ಭಯವೆಂದರೇನು? ನೀವಿನ್ನು ನಿಮ್ಮ ಪೀಠವನ್ನು ಅಲಂಕರಿಸಿ. ಆಗಬಹುದು ಮಹಾಪ್ರಭು. ಸೈನ್ಯಾಧ್ಯಕ್ಷರೇ, ಮಹಾಪ್ರಭು, ಪೇಳೈ ಸೈನ್ಯಾದಿನಾಥನೇ ಮಮ್ಮ ಸೈನ್ಯದ ರೀತಿಯ ಪೇಳೈ. ಸೈನ್ಯಾಧ್ಯಕ್ಷರೇ, ಪೇಳೈ ಸೈನ್ಯಾದಿನಾಥನೇ ಮಮ್ಮ ಸೈನ್ಯದ ರೀತಿಯ ಪೇಳೈ. ಸುತ್ತಲಿರುತ್ತಿಹ ಶತ್ರು ರಾಜರ, ಸುತ್ತಲಿರುತ್ತಿಹ ಶತ್ರು ರಾಜರ ಬಿಂದು ಕಾಣಿಕೆಯ ಪೇಳೈ ಸೈನ್ಯಾದಿನಾಥನೇ ಮಮ್ಮ ಸೈನ್ಯದ ರೀತಿಯ ಪೇಳೈ. ಸೈನ್ಯಾಧ್ಯಕ್ಷರೇ, ಮಹಾಪ್ರಭು, ನಮ್ಮ ಸೈನ್ಯದ ಬಲಾಬಲವನ್ನು ಹೇಗೆ ಇಟ್ಟಿರುವಿರಿ? ಸಾಂಗವಾಗಿ ತಿಳಿಸುವಂತವರಾಗಿ. ಅದು ಅಲ್ಲದೆ ಎಲ್ಲರೂ ಕಪ್ಪ ಕಾಣಿಕೆ ಈ ಶತ್ರು ಸೈನ್ಯವ ತನ್ನೊಪ್ಪಿಸುವ ರಾಜೇಂದ್ರ, ಈ ಪಡೆಯೋ ತಂದೊಪ್ಪಿಸುವ ರಾಜೇಂದ್ರ. ಓ ಬಿಡು ಬಿಡು ಚಿಂತೆಯ, ಬಿಡು ಬಿಡು ಚಿಂತೆಯ, ಮಿತ್ರ ಶತ್ರುಗಳ ಮಿತ್ತು ಕೊಲ್ಲುವೆ, ಫಲ ಫಲ ಸೈನ್ಯಾಧ್ಯಕ್ಷ, ಶತ್ರುಗಳ ಮಿತ್ತು ಕೊಲ್ಲುವೆ, ವೈರಿಶಿರಗಳು ಚಂಡೋಡುವ ಮೊದಲೇ, ವೈರಿಶಿರಗಳು ಚಂಡೋಡುವ ಮೊದಲೇ, ಬಲವಂತೋರಿ ಛಲವಂ ಮೀರಿ, ಬಲವಂತೋರಿ ಛಲವಂ ಮೀರಿ, ಬಿಡು ಬಿಡು ಚಿಂತೆಯ ಚಿಂತೆಯ ಚಿಂತೆಯ. ಮಹಾಪ್ರಭು, ನಮ್ಮ ಸೈನ್ಯವನ್ನು ಕಂಡರೆ ಹೊರ ರಾಜ್ಯದ ಸೈನ್ಯವು ಗಡಗಡ ನಡೆಯುವುದು. ಅದು ಅಲ್ಲದೆ ನಮ್ಮ ಸೈನ್ಯವು ಹೊರ ರಾಜ್ಯ ಸೈನ್ಯವನ್ನೇ ಎದುರು ನೋಡುತ್ತಿರುವುದು. ಅದು ಅಲ್ಲದೆ ನಮ್ಮ ಸೈನ್ಯದ ಹಿಡಿತಕ್ಕೆ ಸಿಕ್ಕಿದರೆ ಆನೆಯ ಪಾದದ ಕಾಲಕ್ಕೆ ಬಾಳೆ ಸಿಕ್ಕಿದರೆ ನುಚ್ಚು ನುಜ್ಜಾಗುವುದು. ಒಂದೇನು ಅಪ್ಪಣೆ ಮಹಾಪ್ರಭು? ಬಲ ಬಲ ಸೈನ್ಯಾಧ್ಯಕ್ಷರೇ, ನಿನ್ನಂತ ಸೈನ್ಯಾಧ್ಯಕ್ಷನು ನನ್ನ ರಾಜ್ಯದಲ್ಲಿರುವಾಗ ನನಗೂ ನನ್ನ ರಾಜ್ಯಕ್ಕೂ ಭಯವೆಂದರೇನು? ನೀವಿನ್ನು ಹೊರಡುವಂತವರಾಗಿ ಸಕಾಲದಲ್ಲಿ ನಿಮ್ಮನ್ನು ಸಂಧಿಸುವೆನು.
ಮಂತ್ರಿಗಳೇ, ಅರಮನೆಯ ಮುಂಭಾಗದಲ್ಲಿ ಏನದು ಗಲಭೆ? ಯತೇಶ್ವರರು ಬರುತ್ತಿರುವರೆ. ಅವರನ್ನು ಬಹಳ ಗೌರವದಿಂದ ಬರಮಾಡಿ. ಯತೇಶ್ವರರಿಗೆ ನಮಸ್ಕರಿಸ್ತೇನೆ. ಸೂರಸೇನ ಮಹಾರಾಜ, ನಾನು ಒಬ್ಬ ಅಘೋರವಾದ ತಪಸ್ಸನ್ನು ಆಚರಿಸಿ ನಿನ್ನಲ್ಲೂ ಯಾಚನೆಗಾಗಿ ನಾನಿಲ್ಲಿ ಬಂದಿರುವೆನು. ಇದಕ್ಕೆ ನಿನ್ನ ಉತ್ತರವೇನು? ಏನು? ನನ್ನಲ್ಲಿ ಯಾಚನೆಗಾಗಿ ಬಂದಿರುವಿರೆ? ನನ್ನಿಂದ ಏನಾಗಬೇಕು ತಿಳಿಸುವಂತವರಾಗಿ. ಸೂರಸೇನ ಮಹಾರಾಜ, ನೀನು ಸತ್ಯವಾಗಿ ನಡೆಸಿಕೊಡ್ತೀನಿ ಎಂದು ನನಗೆ ಭಾಷೆಯನ್ನು ಕೊಟ್ಟರೆ ನಾನು ಅದನ್ನು ಕೇಳುತ್ತೇನೆ. ಏನು? ನಾನು ಸತ್ಯವಾಗಿ ನಡೆಸಿಕೊಡಬೇಕೆಂದು ಭಾಷೆಯನ್ನು ಕೊಡಬೇಕೆ? ಹೌದು. ಆಗಲಿ, ಸತ್ಯವಾಗಿಯೂ ನಡೆಸಿಕೊಡುತ್ತೇನೆ. ಅದೇನೆಂಬುದನ್ನು ತಿಳಿಸಿ. ಹಾಗಾದರೆ ಹೇಳುತ್ತೇನೆ, ಕೇಳು. ನಿನ್ನ ರಾಜ್ಯವನ್ನು ನಾನು 3 ಗಳಿಗೆ ಆಳಬೇಕೆಂದು ಬಂದಿರುವೆನು. ಇದಕ್ಕೆ ನಿನ್ನ ಉತ್ತರವೇನು? ಏನು? ನೀವು ನನ್ನ ರಾಜ್ಯವನ್ನು 3 ವರೆಗಳಿಗೆ ಆಳಬೇಕೆಂದು ಬಂದಿರುವೆ? ಹೌದು. ವಚನ ಭ್ರಷ್ಟನಾಗಲಾರೆ, ಕೊಟ್ಟ ಮಾತಿಗೆ ತಪ್ಪಲಾರೆನು. ಆಗಬಹುದು ಯತೀಶ್ವರರೇ. ಸೂರಸೇನ ಮಹಾರಾಜ, ಹಾಗಾದರೆ ನಿನ್ನ ವಜ್ರದ ಕಿರೀಟವನ್ನು ನನ್ನ ತಲೆಗೆ ಧರಿಸು. ನಿನ್ನ ಕೊರಳಿಲಿರುವ ಖಡ್ಗವನ್ನು ನನ್ನ ಕೊರಳಿಗೆ ಧರಿಸು. ನಿನ್ನ ಮುದ್ರೆ ಉಂಗ್ರವನ್ನು ನನ್ನ ಬೆರಳಿಗೆ ಧರಿಸು. ಈ ನಿನ್ನ ರಾಜ್ಯವನ್ನು ನನಗೆ ಒಪ್ಪಿಸಿ ಶರಣಾರ್ಥನಾಗು. ಇದು ತೆಗೆದುಕೊಳ್ಳಿ. ಇದು ಈ ರಾಜ ಖಡ್ಗವನ್ನು ತೆಗೆದುಕೊಳ್ಳಿ. ಇದು ಈ ರಾಜಮುದ್ರಿಕೆಯನ್ನು ತೆಗೆದುಕೊಳ್ಳಿ. ನನ್ನ ರಾಜ್ಯವನ್ನು ನಿಮಗೆ ಒಪ್ಪಿಸಿರುತ್ತೇನೆ. ಬನ್ನಿ. ಆಗಲಿ ಸೂರಸೇನ ಮಹಾರಾಜ. ಈ ಸಿಂಹಾಸನದ ಮೇಲೆ ಕುಳಿತು. ರಾಜೇಂದ್ರ, ಪ್ರಭು, ನೀನು ನನಗೆ ರಾಜನಾದ ನಾನು, ನೀನು ನನಗೆ ಮಂತ್ರಿ ಆದ ಮೇಲೆ ನೀನು ನನಗೆ ಏನಾಗಬೇಕು? ಪ್ರಭು, ನೀವು ರಾಜರಾದ ಮೇಲೆ ನಾನು ನಿಮಗೆ ಮಂತ್ರಿ ಆಗಬೇಕು. ಒಪ್ಪಬೇಕು ನಿನ್ನ ಮಾತನ್ನು. ಹಾಗಾದರೆ ನೀನು ಬಲಭಾಗದಲ್ಲಿ ಕುಳಿತುಕೋ. ಹಾಗೇ ಆಗಲಿ. ನೀನು ಮಂತ್ರಿ ಆದ ಮೇಲೆ ನಿನ್ನ ಮಂತ್ರಿಯು ನನಗೇನಾಗಬೇಕು? ಪ್ರಭು, ನಾನು ನಿಮಗೆ ಮಂತ್ರಿ ಆದ ಮೇಲೆ ನನ್ನ ಮಂತ್ರಿಯು ನಿಮಗೆ ಸೈನ್ಯಾಧ್ಯಕ್ಷನಾಗಬೇಕು. ಹಾಗಾದರೆ ಎಡಭಾಗದಲ್ಲಿ ಕುಳಿಸಿಕೋ. ಎನಗೆ ಸರಿ ಸಮಾನದೊಳಗೆ ಎನಗೆ ಸರಿ ಸಮಾನದೊಳಗೆ ಇಂದ್ರನ ಚಂದ್ರನ ನಂದವಗೊಳಿಸಲು ಇಂದ್ರನ ಚಂದ್ರನ ನಂದವಗೊಳಿಸಲು ಇಂದ್ರನ ಚಂದ್ರನ ನಂದವಗೊಳಿಸಲು ಎನಗೆ ಸರಿ ಸಮಾನದೊಳಗೆ ಮಂತ್ರಿ ಅದಮರತ ಸೂರರೆನ್ನುತ್ತ ಅದಮರತ ಸೂರರೆನ್ನುತ್ತ ಹೆಮ್ಮೆಯಿಂದಲೇ ಮೆರೆಯುವೆ ಅಮ್ಮಮ್ಮ. ಹೆಮ್ಮೆಯಿಂದಲೇ ಮೆರೆಯುವೆ ಅಮ್ಮಮ್ಮ. ಇಂದ್ರನ ಚಂದ್ರನ ನಂದವಗೊಳಿಸಲು ಇಂದ್ರನ ಚಂದ್ರವನಂದವಗೊಳಿಸಲು ಇಂದ್ರನ ಚಂದ್ರನ ನಂದವಗೊಳಿಸಲು ಇಂದ್ರನ ಚಂದ್ರನ ನಂದವಗೊಳಿಸಲು ಎನಗೆ ಸರಿ ಸಮಾನದೊಳಗೆ ನರ ಅದಮರತ ಸೂರರೆನ್ನುತ್ತಲೇ ಹೆಮ್ಮೆಯಿಂದಲೇ ಮೆರೆಯುವೆ ಅಮಮ. ನರ ಅದಮರತ ಸೂರರೆನ್ನುತ್ತ ಹೆಮ್ಮೆಯಿಂದಲೇ ಮೆರೆಯುವೆ ಅಮಮ. ಇಂದ್ರನ ಚಂದ್ರನ ನಂದವಗೊಳಿಸಲು ಇಂದ್ರನ ಚಂದ್ರನ ನಂದವಗೊಳಿಸಲು ಸೂರ್ಯ ತಂದದಲ್ಲಿ ಎನಗೆ ಸರಿ ಸಮಾನದೊಳಗೆ. ಮಂತ್ರೀಶ, ಪ್ರಭು, ಇದಲ್ಲವೇ ರಾಜನೀತಿ? ಹೌದು ಪ್ರಭು. ಮಂತ್ರೀಶ,
ಅರಮನೆಯ ಮುಂಭಾಗದಲ್ಲಿ ಏನು ಅದು ಗಲಭೆ? ಪ್ರಭು, ಧನಪಾಲ ಶೆಟ್ಟರು ಬರುತ್ತಿರುವರು. ಏನು ಎಂದು ಬಾರದ ದಲಪಾಲ ಶೆಟ್ಟಿಯರು ಬರುತ್ತಿರುವರೆ, ಅವರನ್ನು ರಾಜ್ಯ ಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ. ಆಗಲಿ ಪ್ರಭು. ಏ ಬಾರಯ್ಯ, ಬಾರಮ್ಮ ಬೇಗ. ಮಾರಪ್ರಭುಗಳಿಗೆ ದಂಡಾಲೋ ದಂಡಾಲೋ ದಂಡಾಲೋ. ದಲಪಾಲ ಶೆಟ್ಟಿಗೆ ಮಂಗಳವಾಗಲಿ. ದಲಪಾಲ ಶೆಟ್ಟಿಯರೇ, ತಮ್ಮಲ್ಲಿ ಒಂದು ದೂರು ತಂದಿದ್ದೇನೆ. ನಮ್ಮ ಮನೆಯಲ್ಲಿ 10 ವರ್ಷದ ಮೇಲೆ ಹುಟ್ಟಿದ ಮಗು ಅಂತ ಹೇಳಿ ನನ್ನ ಬಾವೈದ ಒಂದು ಬಂಗಾರದ ಗಿಲಿಕೆಯನ್ನು ತಂದು ಕೊಟ್ಟಿದ್ದ. ಬಾಮ ಮುಂದಕ್ಕೆ, ಬಾಮ ಬಾಮ. ನೋಡಿ, ಆ ಅಮ್ಮ ನಮ್ಮನೆಗೆ ಗೋಧಿ ಬೀಸಕ್ ಬಂದಿತ್ತು. ಮಗು ಕೈಲಿ ಗಿಲಿಕೆ ಕೊಟ್ಟು ನಮ್ಮ ಮನೆಯವಳು ಒಳಗಡೆ ಕೆಲಸ ಮಾಡ್ತಾ ಇದ್ದಾಳೆ. ಆಗ ಈ ಅಮ್ಮ ಗಿಲಿಕೆ ತಗೋಬಿಟ್ಟು ಗೋಡೆ ಮೇಲಿರೋ ಚಿತ್ರಪಟ ಅನ್ನಂತು, ಗೋಡೆ ಮೇಲಿರೋ ಚಿತ್ರಪಟ ಅನ್ನಂತು ಅಂತ ನಮ್ಗೆ ಹೇಳ್ತಾ ಇದ್ದಾಳೆ. ಇದು ನಂಬುವಂತ ವಿಚಾರವೇ ಸ್ವಾಮಿ? ದಯಮಾಡಿ ವಿಚಾರ ಮಾಡಿ ನಮ್ಗೆ ಆ ಬಂಗಾರದ ಗಿಲಿಕೆನ ಕೊಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಬೇಡಿಕೆ ಇಟ್ಟಿದ್ದೀನಿ. ಈ ದಲಪಾಲ ಶೆಟ್ಟಿ ಹೇಳುವ ಮಾತಿಗೆ ನಿಮ್ಮ ಉತ್ತರವೇನು? ಸ್ವಾಮಿ, ನಾನು ಈಗಿನ ಲಗ್ನವಾದ ಕಾಲದಲ್ಲೂ ಒಂದು ಕಳ್ಳತನವನ್ನು ಮಾಡಿದ್ದನ್ನು ನನ್ನ ಕಿವಿಯಾದ ಕಂಡಿಲ್ಲ. ಒಂದು ಸುಳ್ಳನ್ನು ಹೇಳಿದುದು ನನ್ನ ನೇತ್ರಗಳಿಂದ ನೋಡಿಲ್ಲ ಸ್ವಾಮಿ. ನಾವು ಅಪರಾಧಿಗಳಲ್ಲ ಸ್ವಾಮಿ. ನೋಡಿ ಸ್ವಾಮಿ, ಯಾವಾಗಲಿಂದಲೂ ಇದೇ ಮಾತು ಹೇಳ್ತಾ ಇದ್ದಾರೆ. ಮಂತ್ರೀಶ, ಪ್ರಭು, ಇವರು ಆಡುತ್ತಿರುವ ಮಾತುಗಳನ್ನು ಕೇಳಿದೆಯಾ? ಕೇಳಿದ್ದೇನು ಪ್ರಭು. ದಲಪಾಲ ಶೆಟ್ಟರೆ, ಮಹಾಸ್ವಾಮಿ, ಇವರು ಬಂಗಾರದ ಗಿಲಿಕೆಯನ್ನು ಕತ್ತಿದ್ದು ನಿಜವೇ? ಹಾಗಾದರೆ ನೀವು ಹೋಗಿ ಬನ್ನಿ, ನಾವು ನಿಮಗೆ ಬಂಗಾರದ ಗಿಲಿಕೆಯನ್ನು ಕೊಡಿಸುವೆನು. ಆಗಬಹುದು. ನಮ್ಮ ಹೆಂಡತಿ ಬಂಗಾರದ ಗಿಲಿಕೆ ಹೋದಾಗ್ಲಿಂದ 3 ದಿನದಲ್ಲೂ ಊಟ ಬಿಟ್ಕೊಂಡು ಗಳೋ ಹೇಳ್ತಾ ಇದ್ದಾಳೆ. ದಯಮಾಡಿ ಬೇಗ ಕೊಡಿಸ್ಬೇಕು. ನೀವು ಹೋಗಿ ಬನ್ನಿ, ನಾನು ಬಂಗಾರದ ಗಿಲಿಕೆಯನ್ನು ಕೊಡಿಸುವೆನು. ಬರುತ್ತೆ ಮಂತ್ರೀಶ, ಕಡೆ ಈಕೆಯು ಬಂಗಾರದ ಗಿಲಿಕೆಯನ್ನು ಕದ್ದಿದ್ದರು, ಕದ್ದಿಲ್ಲವೆಂದು ನ್ಯಾಲ್ಗೆಯಿಂದ ಸುಳ್ಳನ್ನು ಹೇಳುತ್ತಿರುವಳು. ಇವಳಿಗೆ ಯಾವ ಶಿಕ್ಷೆಯನ್ನು ವಿಧಿಸಬೇಕು? ಪ್ರಭು, ಈಕೆಯು ಬಂಗಾರದ ಗಿಲಿಕೆಯನ್ನು ಕದ್ದಿದ್ದರೂ ಸಹ ಕದ್ದಿಲ್ಲವೆಂದು ಹೇಳುತ್ತಿರುವಳು. ಆದ್ದರಿಂದ ಈಕೆಯ ನಾಲಿಗೆಯನ್ನು ಕೂದಿರಿಸಬೇಕು. ಒಪ್ಪಬೇಕು ನಿನ್ನ ಮಾತನ್ನು. ಈತನು ಬಂಗಾರದ ಗಿಲಿಕೆಯನ್ನು ಕದ್ದಿದ್ದರು, ಅವನ ನೇತ್ರಗಳಿಂದ ನೋಡಿಲ್ಲವೆಂದು ಸುಳ್ಳನ್ನು ಹೇಳುತ್ತಿರುವನು. ಈತನಿಗೆ ಯಾವ ಶಿಕ್ಷೆಯನ್ನು ವಿಧಿಸಬೇಕು? ಪ್ರಭು, ಈತನು ಆಕೆಯು ಬಂಗಾರದ ಗಿಲಿಕೆಯನ್ನು ಕದ್ದಿದ್ದನ್ನು ತನ್ನ ನೇತ್ರಗಳಿಂದ ನೋಡಿದ್ದರೂ ಸಹ ನೋಡಿಲ್ಲವೆಂದು ಸುಳ್ಳಾಡುತ್ತಿರುವನು. ಆದ್ದರಿಂದ ಈತನ ಕಣ್ಣುಗಳನ್ನು ಬಗೆದಿಡಬೇಕು. ಹಾಗಾದರೆ ತೆಗೆದುಕೋ ಈ ಖಡ್ಗವನ್ನು. ಪ್ರಭು, ರಾಜಾದಿರಾಜನಾದ ನಾನು ಈ ಕೃತ್ಯವನ್ನು ಎಸಗಲಿ. ಮಂತ್ರೀಶ, ವಚನಕ್ಕೆ ಭ್ರಷ್ಟನಾಗುವೆಯಾ? ಸತ್ಯಕ್ಕೆ ನಡೆದುಕೊಳ್ಳುವೆಯೋ? ವಚನಕ್ಕೆ ಭ್ರಷ್ಟನಾಗುವೆಯೋ? ವಚನ ಭ್ರಷ್ಟನಾಗಲಾರ, ಕೊಟ್ಟ ಮಾತಿಗೆ ತಪ್ಪಲಾರ. ನುಡಿದಂತೆ ನಡೆಯುವನು, ನಡೆದಂತೆ ನುಡಿಯುವನು. ಕೊಡಿ ಪ್ರಭು. ಎಲ್ಲವೋ ಕುಲಘಾತಕರೇ, ಎಲ್ಲವೋ ಕುಲಘಾತಕಿ, ಸರಿಯಾಗಿ ನಿಲ್ಲು. ನಿನ್ನ ನಾಲಿಗೆಯನ್ನು ಕೂದಿರಿಸುವೆನು. ಬಂಗಾರದ ಗಿಲಿಕೆಯನ್ನು ಕದ್ದಿದ್ದರೂ ಸಹ ಕದ್ದಿಲ್ಲವೆಂದು ಸುಳ್ಳಾಡುತ್ತಿರುವೆಯಾ? ಎಲ್ಲಿ ನಿನ್ನ ನಾಲಿಗೆಯನ್ನು ಕೊಡು. ಸರಿಯಾಗಿ ನಿಲ್ಲು. ಕುಲಘಾತಕ, ಸರಿಯಾಗಿ ನಿಲ್ಲು. ಬಂಗಾರದ ಗಿಲಿಕೆಯನ್ನು ಕದ್ದಿದ್ದನ್ನು ತನ್ನ ನೇತ್ರಗಳಿಂದ ನೋಡಿದರೂ ನೋಡಿಲ್ಲವೆಂದು ಹೇಳುತ್ತಿವೆ. ನಿನ್ನ ನೇತ್ರಗಳನ್ನು ಬಗೆದಿಡುವೆನು. ಸರಿಯಾಗಿ ನಿಲ್ಲು. ಮಂತ್ರೀಶ, ಪ್ರಭು, ಇಂಥ ನೀಚಾತ್ಮಕರು ನನ್ನ ರಾಜ್ಯದಲ್ಲಿ ಇದ್ದರೆ ನಮಗೆ ಅಪಕೀರ್ತಿ ಬರುವುದು. ಇವರನ್ನು ಹೊರಗೆ ತಳ್ಳು. ಎಲ್ಲವೋ ನೀಚಾತ್ಮಕರೇ, ಈ ರಾಜ್ಯವನ್ನು ಬಿಟ್ಟು ಹೊರಗೆ ಹೋಗಿ. ಹೊರದೂಡಿ, ಹೊರಡಿ. ಮಂತ್ರೀಶ, ಪ್ರಭು, ಇಂದು ನನ್ನದು 3 ಗಳಿಗೆಯೂ ಮುಗಿಯಿತು. ತೆಗೆದುಕೋ ನಿನ್ನ ರಾಜ್ಯ ಕಿರೀಟವನ್ನು, ತೆಗೆದುಕೋ ನಿನ್ನ ವಜ್ರ ಖಡ್ಗವನ್ನು, ತೆಗೆದುಕೋ ನಿನ್ನ ಮುದ್ರೆ ಉಂಗುರವನ್ನು. ನಿನ್ನ ರಾಜ್ಯವನ್ನು ಬಿಟ್ಟಿರುತ್ತೇನೆ, ನಿನ್ನ ಮಂತ್ರಿಮಂಡಲವನ್ನು ಬಿಟ್ಟಿರುತ್ತೇನೆ. ಮಂತ್ರೀಶ, ನೀನಿನ್ನ ಧನ್ಯನಾಗು. ಆಗಬಹುದು ಪ್ರಭು. ಮಂತ್ರಿಗಳೇ, ಮಹಾಪ್ರಭು, ಇದೇನಿದು?
ಎಂದು ನಡೆಯದ ಘಟನೆಯು ಇಂದು ನನ್ನ ರಾಜ್ಯದಲ್ಲಿ ನಡೆಯಿತಲ್ಲ. ಹೌದು ಇದು ಏನಿದು? ನಡೆಯಿರಿ, ಪಟ್ಟಣಕ್ಕೆ ಹೋಗಿ ವಿಚಾರಿಸೋಣ. ಆಗಲಿ ಮಹಾಪ್ರಭು. ಕಣ್ಣ ಕೊಡಿ ಕಣ್ಣ ಅಂದ ಕನಿಗೆ ಕಣ್ಣು ಕಾಣದಿರುವ ಈ ಕಾಪಿ ಕುರುಡನಿಗೆ ಸತ್ತ ಕಣ್ಣ ಕೊಡು ಕಣ್ಣ ಅಂದ ಕನಿಗೆ ಕಣ್ಣು ಕಾಣದಿರುವ ಈ ಪಾಪಿ ಕುರುಡನಿಗೆ ದೇಶ ದೇಶವ ಸುತ್ತಿ ಯಾಸಿ ಕಟ್ಟ ಕಣ್ಣ ದೇಶ ದೇಶವ ತಿರುಗಿ ಯಾಸಿ ಪಟ್ಟ ಕಣ್ಣ ಕಾಣದಾದ ಕಣ್ಣ ಕಾಣಗಳಿಲ್ಲ ಕಣ್ಣ ಕೊಡು ಕಣ್ಣ ಅಂದ ಕನಿಗೆ ಕಣ್ಣು ಕಾಣದಿರುವ ಬಾವಿ ಕುರುಡನಿಗೆ ಕಂದ ಚತುರ ನಮ್ಮನ್ನು ದನಗಳು ಒಟ್ಟಿದಂತೆ ಅಟ್ಟಿ ಬಿಟ್ಟಲ್ಲ ಕಂದ. ಎಲ್ಲಿಯಾದರೂ ಗುಡಿ ಮುಂದೆಯ ಧರ್ಮಚಿತ್ರವೋ ಗುಡಿಸಲೋ ಇದ್ದರೆ ನಮ್ಮನ್ನು ಕರೆದುಕೊಂಡು ಹೋಗು ಮಗನೇ. ತಂದೆ, ಮುಂದೆ ಯಾವುದೋ ಛತ್ರವು ಕಾಣುತ್ತಿರುವುದು, ಅಲ್ಲಿಗೆ ಹೋಗೋಣ ಬನ್ನಿ. ಹಾಗೆ ಆಗಲಿ ಕಂದ. ಪಂಚಬ್ರಹ್ಮ ಪರೋಪಕಾರಿ ಪಂಚಬ್ರಹ್ಮ ಪರೋಪಕಾರಿ ಕಂಚೊಯ್ಯ ತಾಳೆಯ ನಾಮಾಡಿ ಪಂಚಬ್ರಹ್ಮ ಪರೋಪಕಾರಿ ಕಂಚೊಯ್ಯ ತಾಳೆ ನಾಮಾಡಿ ಕಂಚೊಯ್ಯ ತಾಳೆ ಕಬ್ಬಿಣ ಬಡಿದು ನೇಗಿಲು ಕೊಂಟೆ ಕೂರಿಗೆ ಮಾಡಿ ಕಂಚು ಕಬ್ಬಿಣ ಬಿಟ್ಟ ಮಾಡಿ ನೇಗಿಲು ಕೊಂಟೆ ಕೂರಿಗೆ ಮಾಡಿ ಪಂಚಬ್ರಹ್ಮ ಪರೋಪಕಾರಿ ಕಂಚಯ್ಯ ತಾಳೆಯ ನಾಮಾಡಿ ಕಂಚಯ್ಯ ತಾಳೆ ಕಬ್ಬಿಣ ಬಡಿದು ನೇಗಿಲು ಕೊಂಟೆ ಕೂರಿಗೆ ಮಾಡಿ ನೇಗಿಲು ಕೊಂಟೆ ಕೂರಿಗೆ ಮಾಡಿ ದೇಶಕ್ಕೆ ಕಳಿಸಿದ ಈ ಆಚಾರ್ಯ. ನೋಡ್ರಪ್ಪ, ನಂದ ಊರು ಕಳಿಂಗ ರಾಜದ ಪಕ್ಕದ ಕುಳಿಂಗ ರಾಜ ಅಂತ. ನನ್ನನ್ನು ಕೃಷ್ಣಾಚಾರಿ ಎಂದು ಕರೆಯುವರು. ನಾನು ಕಬ್ಬಿಣದ ಕುಲ್ಮೆ ಮನೆಯನ್ನು ಇಟ್ಟುಕೊಂಡು ಜೀವನ ಮಾಡ್ತಾ ಇರೋದು. ನನ್ನ ವ್ಯಾಪಾರವೆಲ್ಲ ದೊಡ್ಡ ದೊಡ್ಡ ವ್ಯಾಪಾರಗಳು, ಹಡಗ ವ್ಯಾಪಾರಗಳು. ನನ್ನ ಹಡಗ ವ್ಯಾಪಾರಗಳು ಮುಗಿಯಿತು. ನಾನು ಊರಿಗೆ ಹೋಗೋಕೆ ಬಂದಿದ್ದೇನೆ. ಈ ಮಾರ್ಗವಾಗಿ ನಾನು ಊರಿಗೆ ಹೋಗ್ತಿದ್ದೇನೆ. ಏನಪ್ಪ ಇದು? ಊರಿಗೆ ಕಣ್ಣಿಲ್ಲ, ಮೈಗೆ ಕೈ ಇಲ್ಲ, ಅವ ಮನೆಗೆ ನೇಲ್ಗೆ ಇಲ್ಲ. ಏನಪ್ಪ ಇದು? ಏನ್ ಗಾಚವ್ರಪ್ಪ ಇದು? ಯಾರಪ್ಪ ಇವರು? ನೀವು ಯಾರು ಬಂದ್ರಪ್ಪ? ನೀವು ಯಾರು ಸ್ವಾಮಿ? ನಿಮ್ಮ ಹೆಸರೇನು? ನಾನು ನಿಮ್ಮನ್ನ ಯಾರಪ್ಪ ಅಂತ ಕೇಳಿದ್ರಿ, ನೀನು ನನ್ನನ್ನು ಕೇಳ್ತಿಲ್ಲಪ್ಪ. ಅಪ್ಪ, ನಂದು ಕಳಿಂಗ ರಾಜ ಪಕ್ಕದ ಕುಳಿಂಗ ರಾಜ್ಯದ ನನ್ನನ್ನು ಕೃಷ್ಣಾಚಾರಿ ಎಂದು ಕರೆಯುವರಪ್ಪ. ಏನು ಸ್ವಾಮಿ, ನಿಮ್ಮದು ಕಳಿಂಗ ರಾಜ್ಯದ ಪಕ್ಕದಲ್ಲಿರುವ ಕುಳಿಂಗ ರಾಜ್ಯವೇ? ಹೌದಪ್ಪ ಸ್ವಾಮಿ. ಹಾಗಾದರೆ ಆ ಕಳಿಂಗ ರಾಜನ ಆಳುತ್ತಿರುವ ಸತ್ಯರಥನು ಕ್ಷೇಮದಿಂದಿರುವನೇ ಸ್ವಾಮಿ? ಅಯ್ಯೋ, ನಿನ್ನೇನ್ ಕೇಳಿದ್ರೆ ಅದ್ ನೀನ್ ಯಾರ್ದೋ ಕೇಳ್ತೀಯಲ್ಲಪ್ಪ. ಅವ್ರ ಕತೆ ಬಿಡಪ್ಪ. ಭಗವಂತ ಶನಿರ ಮಹಾರಾಜನ ಜರ್ದು ಅರ್ಧ ರಾತ್ರಿಯಲ್ಲಿ ಹೆಂಡತಿ ಕರ್ಕೊಂಡು ಹೋದವರು ಇವತ್ತವರೆಗೂ ಪತ್ತೆ ಇಲ್ಲ ಕಣಪ್ಪ. ಅವನ ರಾಜ್ಯ ಎಲ್ಲ ಕಂಡರ್ ಪಾಲಾಗಿ ಹೋಗೈತೆ ಕಣಪ್ಪ.
ಅದು ಸರಿ, ನೀನೀಗ ಕೂತಿದ್ದಿಲ್ಲಪ್ಪ ಈ ಛತ್ರ. ಆ ಛತ್ರ ಅವನು ಭಾವನ ಮನೆಗೆ ಹೋಗ್ಬೇಕಾದಾಗ ಇದ ಕಟ್ಟಿಸ್ಬಿಟ್ಟು ಹೋಗಿದ್ದು ಕಣಪ್ಪ ಇದು. ಅಯ್ಯೋ ಪಾಪಿಯಾದ ಸತ್ಯರಥ, ನೀನು ಕಟ್ಟಿಸಿದ ಛತ್ರದ ಮುಂದೆ ಧರ್ಮಛತ್ರವನ್ನು ನೋಡದಂತೆ ಕುಳಿತಿರುವೆಯಾ? ನೇತ್ರಗಳಿಲ್ಲದಂತಾಯಿತೆ. ಹಾ ಅಲ್ಲ ಕಣೆಯ, ಅವನ್ ಹೆಸರು ಕೇಳಿದ ಕೂಡ್ಲೇ ನಿಂದು ಬಿಟ್ಬಿಟ್ಟು ಅವ್ರದೇ ಮಾತಾಡ್ತೀಯಲ್ಲ, ಅವ್ರಿಗೆ ನಿನ್ಗೆ ಏನಾಗ್ಬೇಕಯ್ಯ? ಸ್ವಾಮಿ, ಅವರು ನನ್ನ ಬಾಲ್ಯ ಸ್ನೇಹಿತರು, ಅದಕ್ಕಾಗಿ ಕೇಳಿದ್ರು ಸ್ವಾಮಿ. ಹೌದಾ? ನೋಡಪ್ಪ, ನೀವೆಂತ ಒಳ್ಳೆಯರು ಅಂತ ಗೊತ್ತಾಯ್ತೈತೆ. ನೋಡಪ್ಪ, ನೀವು ನಮ್ಮ ಮನೆಗೆ ಬಂದಿರ್ತೀರೇನಪ್ಪ, ಊಟ ಹಾಕಿ ಚೆನ್ನಾಗಿ ಇಟ್ಕೊತೀನಿ ಕಣ್ರಪ್ಪ. ಸ್ವಾಮಿ, ನಾವು ಹಂಗಿನ ಅನ್ನವನ್ನು ತಿನ್ನುವುದಿಲ್ಲ, ಏನಾದರೂ ಕೆಲಸವನ್ನು ಕೊಟ್ಟರೆ ಮಾಡುತ್ತೇವೆ ಸ್ವಾಮಿ. ಅಲ್ಲೇ ಕಣಿಯ, ನಿನ್ಗೆ ಕಣ್ಣಿಲ್ಲ, ಆ ಮಗಿಗೆ ಕೈ ಇಲ್ಲ, ಆ ಅಮ್ಮನಿಗೆ ನಾಲಿಗೆ ಇಲ್ಲ, ನೀವೇನ್ ಕೆಲಸ ಮಾಡ್ತೀರಯ್ಯ? ನೀವೇನು ಕೊಟ್ಟರು ಮಾಡುತ್ತೇವೆ ಸ್ವಾಮಿ. ನಾವೇನ್ ಕೊಟ್ರು ಮಾಡ್ತೀರಾ? ನೀವು ಪುಕ್ಸಟ್ಟೆ ಅನ್ನ ತಿನ್ನೋದಿಲ್ಲ ಅಂತ ಯಾರು ಹೇಳ್ತಾ ಇದೀರಾ? ನಿಮ್ ಕೈಲಿ ಕೆಲಸ ಮಾಡ್ಸಕ ನಮಗೆ ಸಮಾಧಾನ ಇಲ್ಲ. ಆದ್ರೂ ಕಳಿಂಗ ರಾಜ್ಯದ ಸಾಹುಕಾರನ ಹೆಸರು ಹೇಳಿದಾಗ ನೀವು ನನಗೆ ಸಮಾಧಾನ ಆಗಿದೆ. ಬಾರಪ್ಪ, ನೋಡಪ್ಪ, ನಮ್ದು ಕುಲಿಗೆ ಮನೆ, ಬಾ ಕುಲ್ಮೆ ಮನೆ. ನೀನು ಕುಳಿತುಕೊಂಡು ಈ ತಿಥಿಯನ್ನು ಹೊತ್ತು. ಏನು ಸ್ವಾಮಿ, ನಾನು ತಿಥಿಯನ್ನು ಒತ್ತಬೇಕೇ? ಹೌದು. ನನ್ನ ಹೆಂಡತಿಯು ಸುತ್ತಿಗೆ ಹಿಡಿದು ಚಮಟಿಗೆ ಹಿಡಿದು ಕಾದ ಕಬ್ಬಣವನ್ನು ಬಡಿಲಿ. ಈ ಮಗು ನನ್ನ ಕುದುರೆ ಇದ್ದೇವೆ, ಕುದುರೆ ಮೇಯಿಸ್ಕೊಂಡ್ ಬರ್ಲಿ. ಏನ್ ಸ್ವಾಮಿ, ನಾನು ತಿಥಿಯನ್ನು ಒತ್ತಬೇಕೇ? ನನ್ನ ಮಡದಿಯು ಕಾದ ಕಬ್ಬಿಣವನ್ನು ಬಿಡಿಯಬೇಕೇ? ಮತ್ತೆ ನೀವು ನನ್ನ ಕಂದನು ಆ ಕುದುರೆಗಳನ್ನು ಮೇಯಿಸಬೇಕೇ? ಪುಕ್ಸಟ್ಟೆ ಅನ್ನ ತಿನ್ನಲ್ಲ ಅಂತೀರಪ್ಪ, ನಾನು ಏನಪ್ಪ ಮಾಡ್ಲಿ? ಆಗಲಿ ಸ್ವಾಮಿ, ನಿಮ್ಮ ಕುಲಿಮ ಮಂದಿರಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಿ ಸ್ವಾಮಿ. ಆಯ್ತು, ಬರ್ರಪ್ಪ. ನೋಡಪ್ಪ, ನೀವು ಈ ಕೆಲಸ ಮಾಡ್ತಾ ಇರಿ, ನಾನು ಮನೆ ಊಟ ತಗೊಬರ್ತೀನಿ ಕಣಪ್ಪ. ಆಗಲಿ, ಆಯ್ತೇನ್ರಪ್ಪ? ಆಗಲಿ ಸ್ವಾಮಿ. ಹರ ಹರ, ನಾನೆಂತ ಪಾಪಿಯಾದೆನು, ಪಾಪಿಯಾದೆನು, ಪಾಪಿಯಾದೆನು. ಚಟ್ಟೆ ಇದ್ದ ಪರಮಾತ್ಮ, ಹರ ಹರ, ನಾನೆಂತ ಪಾಪಿಯಾದೆನು, ಪಾಪಿಯಾದೆನು, ಪಾಪಿಯಾದೆನು. ಶನಿದೇವನಿಮ್ಮನು ನಿಂದಿಸಿ ಕೆಟ್ಟೆವು, ಶನಿದೇವ ನಿಮ್ಮನು ನಿಂದಿಸಿ ಕೆಟ್ಟೆವು. ಜನಿದೋಪರಾಧಗಳು ವಂದಿಸಿ ಕಾಯೈ, ಜನಿದೋಪರಾಧಗಳು ವಂದಿಸಿ ಕಾಪಾಡು. ಹರ ಹರ, ನಾನೆಂತ ಪಾಪಿಯಾದೆನು, ಪಾಪಿಯಾದೆನು, ಪಾಪಿಯಾದೆನು. ಏನಪ್ಪ ಇದು? ಏನಪ್ಪ? ಅಯ್ಯೋ 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 ಅಯ್ಯೋ, ಯಾವ ಮೂಲೆಯಲ್ಲಿ ಮುಡುಕದಲ್ಲಿ ಇದ್ದದ್ದು ಕಬಡ ಒಂಚೂರು ಇಲ್ವಲ್ಲಪ್ಪ. ಯಾವ ಕಡೆ ನೋಡಿದ್ರು 1 ವರ್ಷ ಬಡಿದ್ರು ಆತ ಇರಲಿಲ್ಲ, ಮುಗಿತಿರಲ್ಲ, ಅಷ್ಟು ಕಬ್ಬಣ ಎಲ್ಲ ಬಡ್ದಾಕಿದಾರಲ್ಲಪ್ಪ. ನಾನು ಬರೋ ಸ್ವಲ್ಪ ಲೇಟ್ ಆಗಿದ್ರೆ ಕುಲ್ಮೆ ಮನೇನೆ ಮುರಿದು ಹಾಕ್ಬಿಡೋಲ್ಲಪ್ಪ. ಅಯ್ಯೋ ನಿಲ್ಸಪ್ಪ, ನೀವು ಕೆಲಸ ಮಾಡಬೇಡಿ. ನಿಲ್ಸಪ್ಪ, ಏಕೆ ಸ್ವಾಮಿ? ನಿಲ್ಸಪ್ಪ, ನೀವು ಕೆಲಸ ಮಾಡಬೇಡಿ. ಏನಾಯ್ತು? ಏನೇಯ ನೀವು ಮನುಷ್ಯನೇಯ?
1 ವರ್ಷ ಅಲ್ಲ ಕಣೆ, 1 ವರ್ಷ ಆದ್ರೂ ಮುಗಿತೇ ಇಲ್ದಾರಂತ ಕಬ್ಬಣ ಬಡ್ದು ಹಾಕಿದ್ರಲ್ಲಯ್ಯ. ನಾ ಮನೆಗೆ ಊಟ ತರೋ ಅಷ್ಟೊತ್ತಿಗೆ ನೀವು ಮನ್ಸರಲ್ಲ ಕಣಯ್ಯ, ನೀವು ಯಾವುದೋ ದೇವ್ರು ಹೊಡೆದವ್ರು ಕಣಪ್ಪ ನೀವು. ನೋಡಪ್ಪ ಸಾಕು, ನಾನೊಂದು ವರ್ಷ ಮಾರಿದ್ರು ಇದು ಮುಗಿಯಕಲ್ಲ, 1 ವರ್ಷ ಮಾರಿದ್ರು ಮುಗಿಯೋದಿಲ್ಲ. ನೀವು ಕೂತ್ಕೊಂಡು ಆರಾಮಾಗಿ ಯಾವ ಕೆಲಸನೂ ಮಾಡಬಾರ್ದಪ್ಪ, ಆರಾಮಾಗಿ ಊಟ ತಿಂತ ಇರಿ. ನಾನು 1 ವರ್ಷ ಆಗತ್ತೆ ಕೊಲ್ಮೆ ಮಾರ್ಕೆ ಬರೋದು ಇದನ್ನ. ನಾನು ವ್ಯಾಪಾರಕ್ಕೆ ಹೋಗ್ತೀನಿ, ಬೇಜಾರು ಮಾಡ್ಕೋಬೇಡಿ ಕರ್ರಪ್ಪ. ಯಾವ ಕೆಲಸನೂ ಮಾಡಬೇಡಿ, ನೀವು ಆರಾಮಾಗಿ ಕೂತ್ಕೊಳ್ರಪ್ಪ. ಹಾಗೆ ಆಗಲಿ ಸ್ವಾಮಿ, ನೀವು ಹೇಳಿದಂತೆ ಮಾಡುತ್ತೇವೆ. ಶನಿದೇವನೇ ಮಾನೋ ಜರಿದು ಕೆಟ್ಟೆನು ದೇವಾ, ಶನಿದೇವ ಮಾನೋ ನಿಂದಿಸಿ ಕೆಟ್ಟೆವು, ಜರಿದೋಪರಾಧಗಳು ವಂದಿಸಿ ಕಾಳೆಯೋ, ಜರಿದೋಪರಾಧಗಳು ವಂದಿಸಿ ಕಾಳೆಯೋ. ಅದಾರ ನಾನೆಂತ ಪಾಪಿಯಾದೆವು, ಪಾಪಿಯಾದೆನು, ಪಾಪಿಯಾದೆನು. ಕಂದ, ನಾನು ನನ್ನ ಪಟ್ಟಣದಲ್ಲಿದ್ದಾಗ ಶನಿದೇವರ ಕಥೆಯನ್ನು ಕೇಳುತ್ತಿದ್ದೆನು. ಈ ಪಟ್ಟಣದಲ್ಲಿ ಯಾರಾದರೂ ಶನಿದೇವರ ಕಥೆಯನ್ನು ಹೇಳುವುದಿದ್ದರೆ ಅವರನ್ನು ಕರೆದುಕೊಂಡು ಬಾ ಮಗನೇ. ಆಗಲೇ ತಂದೆ. ಯಾರಾದರೂ ಆ ಶನಿದೇವರ ಕಥೆಯನ್ನು ಓದಿ ಪೂರ್ತಿಗೊಳಿಸುವವರಿದ್ದರೆ ಬರಬಹುದು. ಆಹಾ, ಪಾಪಿಯಾದ ಸತ್ಯರಥನು ತನ್ನ ಕಥೆಯನ್ನು ಕೇಳಲು ತನ್ನ ಸುಕುಮಾರನನ್ನು ಕಳಿಸಿರುವನು. ಇರಲಿ, ನಾನೀಗಲೇ ಬ್ರಾಹ್ಮಣನಂತೆ ಹೋಗಿ ಆತನಿಗೆ ಕೆಲವು ವಿಚಾರಗಳನ್ನು ತಿಳಿಸುವೆನು. ಯಾರಾದರೂ ಆ ಶನಿದೇವರ ಕಥೆಯನ್ನು ಓದುವವರಿದ್ದರೆ ಬರಬಹುದು. ಮಗು, ಏನೆಂದು ಸಾರುತ್ತಿರುವೆ? ಈ ಪಟ್ಟಣದಲ್ಲಿ ಯಾರಾದರೂ ಆ ಶನಿದೇವರ ಕಥೆಯನ್ನು ಓದಿ ಪೂರ್ತಿಗೊಳಿಸುವವರಿದ್ದರೆ ಬರಬಹುದು. ಮಗು, ಶನಿದೇವರ ಕಥೆಯನ್ನು ಓದುವನು ನಾನೊಬ್ಬನನ್ನು ಬಿಟ್ಟರೆ ಈ ಪಟ್ಟಣದಲ್ಲಿ ಬೇರೆ ಯಾರೂ ಇಲ್ಲ. ಹಾಗಾದರ ಮೇಲೆ ಬನ್ನಿ. ಮಗು, ಕರೆದುಕೊಂಡು ಹೋಗು, ನಾನು ಬರುವೆನು. ಬನ್ನಿ ತಾತ. ಸ್ವಾಮಿ, ಕಂದ ಕರೆದುಕೊಂಡು ಬಂದೆಯಾ? ಕರೆದುಕೊಂಡು ಬಂದೇನು ತಂದೆ. ಸ್ವಾಮಿ, ನಿಮ್ಮನ್ನು ನೋಡಲು ನನಗೆ ನೇತ್ರಗಳಿಲ್ಲ, ಇದೋ ನಿಮಗೆ ನಮಸ್ಕರಿಸುವುದು ಸ್ವಾಮಿ. ಅಯ್ಯ ಕುರುಡ, ನನ್ನನ್ನು ಏತಕ್ಕಾಗಿ ಕರೆಸಿದೆ? ಸ್ವಾಮಿ, ನಾನು ನನ್ನ ರಾಜ್ಯದಲ್ಲಿದ್ದಾಗ ಶನಿದೇವರ ಕಥೆಯನ್ನು ಪೂರ್ತಿಯಾಗಿ ಕೇಳುತ್ತಿದ್ದನು. ಈಗ ಶನಿದೇವರ ಕಥೆಯನ್ನು ಪೂರ್ತಿಯಾಗಿ ಕೇಳಬೇಕೆಂದು ಹಂಬಲವಾಗಿರುವುದು. ನೀವು ದಯಮಾಡಿ ಶನಿದೇವರ ಕಥೆಯನ್ನು ಪೂರ್ತಿಗೊಳಿಸಿದರೆ ಅದನ್ನು ಸಂತೋಷವಾಗಿ ಕೇಳುವೆನು ಸ್ವಾಮಿ. ಅಯ್ಯ, ಪುನಃ ಆತನ ಕಥೆಯನ್ನು ಕೇಳುವುದಾದರೆ ತನು ಬನ ದನಗಳನ್ನು ಅರ್ಪಿಸಿ ಆತನ ಪಾದಕ್ಕೆ ಅರ್ಪಿಸಿ ಭಕ್ತಿಯಿಂದ ಕೇಳುವುದಾದರೆ ನಾನು ಹೇಳುವೆನು, ಕೇಳು. ಸ್ವಾಮಿ, ಸ್ವಾಮಿ, ಬೇಸರ ಪಡದೆ ಆ ಶನಿದೇವರ ಕಥೆಯನ್ನು ಕೇಳುತ್ತೇವೆ ಸ್ವಾಮಿ. ಆದರೆ ತಿಳಿಸಬೇಕೆಂದು ಬೇಡುವೆನು ಸ್ವಾಮಿ. ಅಯ್ಯ, ಹಾಗಾದರೆ ಹೇಳುವೆನು, ಕೇಳು. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮೂಲವಾದ ಮನವೇ ಕರ್ಪೂರದ ಆರತಿ. ಜನನ ಮನಕ್ಕೆಲ್ಲ ಕಾರಣ ಜಂಗಮನೆ ಶ್ರುತಿಯಲ್ಲಿ ಸಾರುತ್ತಿರುವುದು. ಅಯ್ಯ, ಹೇಳುವೆನು, ಕೇಳು. ಹೇಳಿ ಸ್ವಾಮಿ. ಪರಮಾತ್ಮನಾದ ಶ್ರೀರಾಮಚಂದ್ರನಿಗೆ ವನವಾಸವು, ಯಾದವರಿಗೆ ಮರಣವು, ಬಲು ಚಕ್ರವರ್ತಿಗೆ ರಾಜ್ಯ ಪದ್ಧತಿ, ಇಂದ್ರಾದಿ ದೇವತೆಗಳಿಗೆ ವಾಲಿಯಿಂದ ಸೆರೆಯು, ಅದೇ ಶ್ರೀರಾಮಚಂದ್ರನಿಂದ ರಾವಣನಿಗೆ ಮರಣವು ಸಂಭವಿಸುತ್ತಲ್ಲವೇ? ಕಾಲ ಮಹಿಮೆ ಹೀಗಿರುವಲ್ಲಿ ಹಣೆ ಬರವನ್ನು ಮೀರಿದರೆ ಹರಿಹರ ಬ್ರಹ್ಮಾದಿಗಳಿಂದಲೂ ಸಾಧ್ಯವಿಲ್ಲ.
ಸತ್ಯರಥ ಸ್ವಾಮಿ, ಹೇಳುವೆನು ಕೇಳು. ಪ್ರತಿ ಶನಿವಾರ ನನ್ನ ಕಥೆಯನ್ನು ಮಾಡುವರು, ಕೇಳುವರು, ನೋಡುವರು, ಪೂಜಿಸುವರು. ಅಂತವರನ್ನು ಶಸ್ತ್ರಾಸ್ತ್ರದಲ್ಲಿ ಇದ್ದರೂ ಬಿಟ್ಟು ಮುಂದಕ್ಕೆ ಪ್ರಯಾಣ ಮಾಡುವೆನು. ಯಾರು ನನ್ನನ್ನು ಜರಿವರೋ, ಯಾರು ನನ್ನನ್ನು ಅಲಕ್ಷ್ಯ ಮಾಡುವರೋ ಅಂತವರಿಗೆ ನಿನಗೆ ಕೊಟ್ಟ ಕಷ್ಟವು ದೊಡ್ಡವೆಂದು ತಿಳಿಯಬೇಡ. ನಿನಗಿಂತಲೂ ಮಿಗಿಲಾದ ಕಷ್ಟವನ್ನು ಕೊಟ್ಟು ನರಕಕ್ಕೆ ಪಾಲು ಮಾಡುವೆನು. ಸತ್ಯರಥ ಸ್ವಾಮಿ, ಇಲ್ಲಿಗೆ ಆ ಶನಿದೇವರ ಕತೆ ಪೂರ್ಣಗೊಳಿತು. ಸ್ವಾಮಿ, ಆತನನ್ನು ಭಕ್ತಿಯಿಂದ ಪೂಜಿಸು, ಆತನು ನಿನಗೆ ಮಂಗಳ ಮಾಡುವನು. ದೇವರ ಕಥೆಯನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಯಿತು ಸ್ವಾಮಿ. ಈ ಅಂಗಹೀನದಿಂದ ಏನಾದರೂ ದಾನವನ್ನು ತೆಗೆದುಕೊಳ್ಳಿ ಸ್ವಾಮಿ. ಅಂಗಹೀನರಿಂದ ದಾನವನ್ನು ನಾನು ತೆಗೆದುಕೊಳ್ಳುವುದಿಲ್ಲ. ಏಕೆ ಸ್ವಾಮಿ? ನಿಮ್ಮಲ್ಲಿ ಕರ್ಮವಿರುವುದು ಸ್ವಾಮಿ. ಕರ್ಮ ಹಳಿದ ನಂತರ ಅನಂತರ ತೆಗೆದುಕೊಳ್ಳುವೇನು ಸ್ವಾಮಿ. ಈ ಕರ್ಮವು ಅಳಿಯುವುದು ಯಾವಾಗ? ನೀವು ದಾನವನ್ನು ತೆಗೆದುಕೊಳ್ಳುವುದು ಯಾವಾಗ ಸ್ವಾಮಿ? ಸಮಯವು ಬಂದಿರುವುದು. ಆತನನ್ನು ಭಕ್ತಿಯಿಂದ ಪೂಜಿಸು, ಆತನು ನಿನಗೆ ಮಂಗಳ ಮಾಡುವ. ಆಗಲಿ ಸ್ವಾಮಿ. ನಾನಿನ್ನು ಬರುವೆನು. ಪಾಪಿಯಾದೆನು, ಪಾಪಿಯಾದೆನು, ಪಾಪಿಯಾದೆನು. ಶನಿದೇವ ನಿಮ್ಮನು ನಿಂದಿಸಿ ಕೆಟ್ಟೆನು. ಶನಿದೇವ ನಿಮ್ಮನು ನಿಂದಿಸಿ ಕೆಟ್ಟೆನು. ಶಕ್ತಿದಾಪರಾಧಗಳು ಮನ್ನಿಸುವೆ ದೇವಾ. ಶಕ್ತಿದಾಪರಾಧಗಳು ಮನ್ನಿಸಿ ಕಾಯಯ್ಯೋ. ಅರಾರ ನಾನೆಂತ ಪಾಪಿಯಾದೆನು, ಪಾಪಿಯಾದೆನು, ಪಾಪಿಯಾದೆನು. ಸತ್ಯರಥ ಸ್ವಾಮಿ, ನಿನ್ನ ಗರ್ವವು ಅಡಗಿತು, ನಿನ್ನ ಅಂಧಾಕಾರವು ತೊಲಗಿತು. ನಾನ್ಯಾರೆಂಬುದನ್ನು ಗುರ್ತಿಸು. ಸ್ವಾಮಿ, ನಾನು ರಾಜ್ಯವನ್ನು ಬಿಟ್ಟಾಗಲೇ ನನ್ನ ಅಹಂಕಾರವು ಎಲ್ಲವೂ ಅಡಗಿ ಹೋಗಿತು. 90 ತಿಂಗಳು 7.5 ವರ್ಷ ಪೂರ್ತಿ ಆಯಿತು. ನೀವ್ಯಾರೆಂಬುದನ್ನು ತಿಳಿಸಬೇಕಾಗಿ ಕೇಳಿಕೊಳ್ಳುವುದು ಸ್ವಾಮಿ. ಜೀವ ಭಿಕ್ಷೆಯನ್ನು ಕೊಟ್ಟಿರುನು. ಕತ್ತೆತ್ತಿ ನೋಡು ಸತ್ಯರಥ. ಏನು ಸ್ವಾಮಿ? ನಿನ್ನ ಶನೇಶ್ವರ, ನಿನ್ನ ಕಲ್ಲಿನಂತ ಮನಸ್ಸು ಕರಗಿತೆ. ನೋಡು, ಈ ಅಂಗಹೀನವನ್ನು ನೋಡಿ ಸಂತೋಷ ಪಡು ಸ್ವಾಮಿ, ಸಂತೋಷ ಪಡು. ಸತ್ಯರಥ, ನಿನ್ನ ಭಕ್ತಿಗೆ ಮೆಚ್ಚಿ ನಾನು ಪ್ರಸನ್ನನಾಗಿ ಬಂದಿರುವೆನು. ನಿನಗೆ ಯಾವ ವರವನ್ನು ಬೇಕು ಕೇಳಿದುಕೋ, ನಾನು ನಿನಗೆ ವರವನ್ನು ಕೊಡುವೆನು. ಸ್ವಾಮಿ, ನೀವು ನನಗೆ ಕೊಟ್ಟಂತ ಕಷ್ಟವನ್ನು ನನ್ನ ಪ್ರಜೆಗಳಿಗಾಗಲಿ ಈ ಗ್ರಾಮದವರಿಗಾಗಲಿ ಯಾರಿಗೂ ಕೊಡಬೇಡವೆಂದು ದಯಪಾಲಿಸು ತಂದೆ, ದಯಪಾಲಿಸು. ಈತನು ಸತ್ಯವಂತನಲ್ಲವೇ? ಈತನು ಧರ್ಮವಂತನಲ್ಲವೇ? ತಾನು ಕಳೆದುಕೊಂಡಿದ್ದ ನೇತ್ರಗಳನ್ನಾದರೂ ಕೇಳಬಹುದಾಯಿತು, ತನ್ನ ಮಡದಿಯ ನಾಲ್ಗೆವನ್ನಾದರೂ ಕೇಳಬಹುದಾಯಿತು, ತನ್ನ ಸುಕುಮಾರನ ಹಸ್ತವನ್ನಾದರೂ ಕೇಳಬಹುದಾಯಿತು. ಇವೆಲ್ಲವನ್ನು ಬಿಟ್ಟು ನನಗೆ ಕೊಟ್ಟ ಕಷ್ಟವು ನನ್ನ ಪ್ರಜೆಗಳಿಗೆ ಕೊಡಬೇಡ ಎಂದು ಹೇಳುತ್ತಿರುವೆಯಾ? ಈತನಲ್ಲವೇ ಧರ್ಮವಂತನು? ಈತನಲ್ಲವೇ ಸತ್ಯವಂತನು? ಈತನಲ್ಲವೇ ಧಾರ್ಮಿಕನು?
ಸತ್ಯರಥ, ಪರಮಾತ್ಮ. ಹೇಳುವೆನು ಕೇಳು. ಯಾರು ನನ್ನ ಕಥೆಯನ್ನು ಮಾಡುವರೋ, ಮಾಡಿಸುವರೋ, ನೋಡುವರೋ, ಪೂಜಿಸುವರೋ ಅಂಥವರನ್ನು ಬಿಟ್ಟು ಮುಂದಕ್ಕೆ ಪ್ರಯಾಣ ಮಾಡು. ಯಾರು ನನ್ನನ್ನು ನಿಂದಿಸಿ ಅಲಕ್ಷ್ಯ ಮಾಡುವರೋ, ಯಾರು ನನ್ನನ್ನು ಜರಿವರೋ ಅಂಥವರಿಗೆ ನಿನಗೆ ಕೊಟ್ಟ ಕಷ್ಟವು ದೊಡ್ಡದೆಂದು ತಿಳಿಯಬೇಡ. ನಿನಗಿಂತಲೂ ಮಿಗಿಲಾದ ಕಷ್ಟವನ್ನು ಕೊಟ್ಟು ಅವರನ್ನು ನರಕದ ಪಾಲು ಮಾಡುವೆನು. ಸತ್ಯರಥ, ಈಗೋ ನಿನ್ನ ಭಕ್ತಿಗೆ ಮೆಚ್ಚಿ ನಾನು ಪ್ರಸನ್ನನಾಗಿ ಬಂದಿರುವೆನು. ನಿನಗೆ ಯಾವ ವರ ಬೇಕು ಕೇಳಿಕೋ. ಸ್ವಾಮಿ, ಆಗಲಿ ಸ್ವಾಮಿ. ಸ್ವಾಮಿ, ನಾನು ಶನಿದೇವರನ್ನು ಭಕ್ತಿಯಿಂದ ಪೂಜೆ ಮಾಡುವನು ಸ್ವಾಮಿ. ನೀವಿನ್ನು ಹೋಗಿ ಬನ್ನಿ ಸ್ವಾಮಿ. ಯಾರೋ ಒಂದು ಮರ ಧರ್ಮವನ್ನು ಕೊಟ್ಟರೆ 3 ಮರ ಬಂಗಾರವನ್ನು ಕೊಡುತ್ತೇನೆ ಎಂದು ಸಾರುತ್ತಿರುವುದು, ಅದೇನು ಕೇಳಿಕೊಂಡು ಬಾ ಕಂದ. ನಾವು ಹೋಗೋಣ. ಮಂತ್ರಿ, ಮಹಾಪ್ರಭು, ಯಾರು ಧರ್ಮವನ್ನು ಕೊಡುತ್ತಾರೆಯೋ ಅವರಿಗೆ ಹೊನ್ನನ್ನು ಕೊಡುವುದಾಗಿ ಡಂಗೂರವನ್ನು ಸಾರಿಸಿ ಬಿಡಿ. ನಮ್ಮ ಭಾವನವರಾದ ಕಳಿಂಗ ರಾಜ್ಯದಲ್ಲಿಯೂ ಸಹ ಡಂಗೂರವನ್ನು ಬಾರಿಸಿ. ಆಗಲಿ ಮಹಾಪ್ರಭು. ಯಾರಲ್ಲಿ ಯಾರು ಧರ್ಮವನ್ನು ಕೊಡುವುದಾದರೆ ನಮ್ಮ ಆಸ್ಥಾನಕ್ಕೆ ಬರತಕ್ಕದ್ದು. ಕಂದ, ಅಂದ್ರೆ ಏನು ಕಂದ? ಯಾರವರು ಧರ್ಮ ಕೊಡುವವರಿದ್ದರೆ ಅವರ ಆಸ್ಥಾನಕ್ಕೆ ಹೋಗಬಹುದಂತೆ. ಹಾಗಾದರೆ ನೀನು ನಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗು ಮಗನೇ. ಆಗಬಹುದು. ಧರ್ಮವನ್ನು ಕೊಡಲು ಬಂದಿರುವರು ಕ್ರಾಸಿನ ಮೇಲೆ ಕುಳಿತುಕೋ. ಸ್ವಾಮಿ, ನಾವು ಧರ್ಮವನ್ನು ಕೊಡಲು ಬಂದಿದ್ದೇವೆ. ನಮ್ಮನ್ನು ಧರ್ಮವನ್ನು ಕೊಡಲು ಬಿಡಿ ಸ್ವಾಮಿ. ಎಲೆ ಗೌರಿ, ಈ ತ್ರಾಸಿನೊಳಗೆ ನಿನ್ನ ಪ್ರಭು, ಧರ್ಮವು ಏರಲಿಲ್ಲವೇ? ಏನು, ಧರ್ಮವು ಏರಲಿಲ್ಲವೇ? ಧರ್ಮವು ಏರಲಿಲ್ಲವೇ? ನಾವು ನಿರಪರಾಧಿಗಳು ಸ್ವಾಮಿ. ನಮಗೆ ಇನ್ನೊಂದು ಸಾರಿ ಅವಕಾಶವನ್ನು ಕೊಡಿ ಸ್ವಾಮಿ. ಆಗಲಿ, ಮತ್ತೊಂದು ಸಾರಿ ಅವಕಾಶವನ್ನು ಕೊಟ್ಟಿರುವೆವು. ಮತ್ತೊಂದು ಸಾರಿ ಪ್ರಯತ್ನಿಸಿ. ಎಲೆ ಗೌರಿ, ನಿನ್ನ ಕೊರಳಿನಲ್ಲಿರುವ ಮಾಂಗಲ್ಯವನ್ನು ಆ ತ್ರಾಸಿನೊಳಗೆ ಹಾಕು. ಪ್ರಭು, ಧರ್ಮವೇ ಜಾಸ್ತಿ ಆಗಿದೆ. ಆ ಕಡೆ ಹೊನ್ನನ್ನು ತಂದು ಸುರಿಯುವಂತವರ. ಆಗಲಿ ಪ್ರಭು. ಆಹಾ, ಪ್ರಪಂಚದಲ್ಲಿ ಪತಿರಥ ಭಾಗ್ಯವು ಎಷ್ಟೊಂದು ಭಾರವಾಗಿರುವುದು. ಇನ್ನಿವರನ್ನು ಕಾಡಿಸಿ ಪೀಡಿಸಿ ಬಲವಿಲ್ಲ. ಇವರಿಗೆ ಮುಕ್ತಿಯನ್ನು ಕೊಡುವೆನು. ಅಯ್ಯ ಅಯ್ಯ, ನಿನ್ನ ನೇತ್ರಗಳನ್ನು ಕೊಟ್ಟಿದ್ದೇನೆ, ನೀನಿನ್ನು ಧನ್ಯನಾಗು. ಅಮ್ಮ, ನಿನಗೆ ಅಮೃತವನ್ನು ಕೊಟ್ಟಿದ್ದೇನೆ, ಶನೇಶ್ವರ ನಿನಗೆ ನ್ಯಾಲಿಗೆಯು ಬರುವುದು. ಸುಕುಮಾರ, ನಿನಗೆ ಅಸ್ತವನ್ನು ಕೊಟ್ಟಿದ್ದೇನೆ. ಕಂದ, ಸ್ವಾಮಿ ಸ್ವಾಮಿ, ನಾನು ಕಳೆದುಕೊಂಡ ನೇತ್ರವನ್ನು ದಯಪಾಲಿಸಿದೆ. ನನ್ನ ಮಡದಿಯಾದ ಚಂದ್ರಾಸೆಯ ನಾಲಿಗೆಯನ್ನು ದಯಪಾಲಿಸಿದೆ. ನನ್ನ ಮಗನ ಹಸ್ತವನ್ನು ದಯಪಾಲಿಸಿದೆ. ಆದರೆ ಹಿಂದೆ ಜನಪಾಲ ಶೆಟ್ಟಿಯರ ಮನೆಯಲ್ಲಿ ಬಂಗಾರದ ಗಿಲಿಕೆಯನ್ನು ಕದ್ದ ಆರೋಪವೂ ನಮ್ಮ ಮೇಲಿರುವುದು. ಅದನ್ನು ಹೋಗಲಾಡಿಸುತ್ತೇವಾ? ಸತ್ಯರಥ, ಪರಮಾತ್ಮ, ದನಪಾಲ ಶೆಟ್ಟಿಯ ಚಿತ್ರಮಂದಿರಕ್ಕೆ ನೀವು ಬನ್ನಿ, ಅಲ್ಲಿಗೆ ನಾನು ಬರುತ್ತೇನೆ. ಆಗಲಿ ಸ್ವಾಮಿ. ಅಲ್ಲಿ ನನ್ನನ್ನು ಜ್ಞಾನಿಸಿರಿ. ಆಗಲಿ. ಆ ದನಪಾಲ ಶೆಟ್ಟಿಯ ಹೆಂಡತಿಯ ಬಂಗಾರದ ಗಿಲಿಕೆಯನ್ನು ಆ ಗೋಡೆ ಮೇಲಿರುವ ಹಂಸ ಪಕ್ಷಿಯು ಬಂಗಾರದ ಜೀವ ಪಕ್ಷಿಯಾಗಿ ಬಂದು ಬಂಗಾರದ ಗಿಲಿಕೆಯು ಉಗಿಯುವುದು. ಅಮ್ಮ ಚಂದ್ರಾಸೆ, ನಿನ್ನ ಮೂಗುತಿಯನ್ನು ಅಪಹರಿಸಿದವನು ನಾನು. ಸತ್ಯರಥ, ನಿನ್ನ ವಜ್ರದ ಉಂಗುರವನ್ನು ಅಪಹರಿಸಿದವನು ನಾನು. ಪರಮಾತ್ಮ, ಅಗೋ
ಕುರುಬೀರಪ್ಪನ ಕುರಿಗಳು ಅಲ್ಲೇ ಗುಡ್ಡದ ಬಳಿಯಲ್ಲೇ ಮೇಯುತ್ತಿರುವವು. ಸತ್ಯರಥ, ನಿನ್ನ ರಾಜ್ಯವನ್ನು ಬಿಟ್ಟಿದ್ದೇನೆ, ನಿನ್ನ ಮಂತ್ರಿ ಮಂಡಲವನ್ನು ಬಿಟ್ಟಿದ್ದೇನೆ, ನಿನ್ನ ಸತಿಸೂತರನ್ನು ಬಿಟ್ಟಿದ್ದೇನೆ. ಸತ್ಯರಥ, ಪರಮಾತ್ಮ, ನನ್ನನ್ನು ಭಕ್ತಿಯಿಂದ ಜ್ಞಾನಿಸು. ನಿನ್ನನ್ನು ಅಪರಾಧಗಳು ನಾನು ಓಲಾಡಿಸುವೆನು. ಬಂಧನವ ಬಿಡಿಸಯ್ಯ, ಶನಿದೇವ ಬಾರಯ್ಯ, ಬಂಧನವ ಬಿಡಿಸಯ್ಯ, ದೇಹ ಬಂದಿ ಕಳಲಿ ಬಾಳುತ್ತಿದೆ. ಎಂಬುವ ಬಂಡಿ ಕಳಲಿ ಬಾಳುತ್ತಿದೆ. ಪವನ ಪುರುಷರು ನೀವು, ಪಾಪಿಯು ನಾವು. ಪರಮ ಪುರುಷರು ನೀವು, ಘೋರ ಪಾಪಿಯು ನಾನು. ಬಂದೆನ್ನ ಸಲುವಯ್ಯ, ಗಿರಿದೇವನೇ ಸ್ವಾಮಿ. ಬಂದೆನ್ನು ಸಲುವಯ್ಯ, ಶನಿದೇವನೇ ಸ್ವಾಮಿ. ಶನಿದೇವ ಬಾರಯ್ಯ, ಬಂಧನವ ಬಿಡಿಸಯ್ಯ, ದೇಹ ಎನ್ನುವ ಬಂಡಿ ತೊಳಲಿ ಬಾಳುತ್ತಿದೆ. ದೇವಾ ಅಗೋ, ಬಂಗಾರದ ಗಿಲಿಕೆಯನ್ನು ಧನಪಾಲ ಶೆಟ್ಟಿಯರಿಗೆ ಕೊಟ್ಟು ಬಿಡು. ಶೆಟ್ಟರೆ, ಇದು ತೆಗೆದುಕೊಳ್ಳಿ ನಿಮ್ಮ ಬಂಗಾರ. ಸ್ವಾಮಿ, ಕಾಡಿನಲ್ಲಿ ಹುಟ್ಟಿ ಕಾಡಿನಲ್ಲಿ ಬೆಳೆದ ನನಗೆ ರಾಜ್ಯ ಪಟ್ಟಾಭಿಷೇಕವು ಬೇಡ ಸ್ವಾಮಿ. ನನ್ನ ಮಗನಾದ ಚತುರನಿಗೆ ಈ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿ ನಮ್ಮನ್ನು ಕರುಣಿಸಬೇಕೆಂದು ಬೇಡಿಕೊಳ್ಳುವೆನು ಸ್ವಾಮಿ. ಆಗಲಿ. ಚಂದ್ರ ಎಂಬ ನಾಮಕರಣವನ್ನು ಇಟ್ಟು ನಾವೆಲ್ಲರೂ ಸೇರಿ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡೋಣ. ಧನ್ಯನಾದ ಸ್ವಾಮಿ. ಸ್ವಾಮಿ ಕಂಡ ನಿನ್ನ ದಿವ್ಯ ರೂಪ, ಕಂಡ ನಿನ್ನ ಸ್ವಾಮಿ, ಕಂಡ ನಿಮ್ಮ ದಿವ್ಯ ದೇವ, ರೂಪ, ಕಂಡ ನಿಮ್ಮ ಸ್ವಾಮಿ, ಕಂಡ ನಿನ್ನ ದಿವ್ಯ ರೂಪ ಮಂದಾರವ, ನಾನಿಂದು ಬೇಡುವೆನು ಪಾದಾರವಿಂದವ. ಮುಗಿದು ಬೇಡುವೆನು ಪಾದಾರವಿಂದವ. ನಾನಿಂದು ಬೇಡುವೆನು ಪಾದಾರವಿಂದವ. ಅಗಲಿರಲು ನಿನಗಾಗಿ ನಾಟಾದವೋ, ಅಗಲಿರಲು ನಿನಗಾಗಿ ನಾಟಾದವೋ, ನಿನ ಭಕ್ತ ನಮ್ಮ ಮೇಲೆ ದಯವಿಲ್ಲವೇ? ನಿನ ಭಕ್ತ ನನ್ನ ಮೇಲೆ ದಯವಿಲ್ಲವೇ? ಸ್ವಾಮಿ ಕಂಡ ನಿನ್ನ ದೇವ, ಕಂಡ ನಿನ್ನ ಸ್ವಾಮಿ, ಕಂಡ ನಿನ್ನ ಸ್ವಾಮಿ, ಕಂಡ ನಿನ್ನ ದಿವ್ಯ ರೂಪ ಮಂದಾರವ, ನಾನಿಂದು ಬೇಡುವೆನು ಪಾದಾರವಿಂದವ. ಪಾದಾರವಿಂದವ, ನಾವಿಂದು ಬೇಡುವೆವು ಪಾದಾರವಿಂದವ. ಕರ ಮುಗಿದು ಬೇಡುವೆನು ಪಾದಾರವಿಂದವ. ಕರ ಮುಗಿವೆ ಕಾಪಾಡು ನಿನ ಭಕ್ತನ, ಮುಗಿದು ಕಾಪಾಡು ಕಾಪಾಡಯ್ಯ, ಕರ ಮುಗಿದು ಕಾಪಾಡು
ಕಂಡೆ ಸ್ವಾಮಿ ನಿನ್ನ ಕಂಡೆ ದೇವ ನಿನ್ನ ಕಂಡೆ ನಿನ್ನ ರೂಪ ಮಂದಾರವಾ ಬೇಡುವೆವು ಪಾದಾರವಿಂದವಾ ನಿಂದು ಬೇಡುವೆನು ಪಾದಾರವಿಂದವಾ ಅಗಲಿರಲು ನಿನಗಾಗಿ ನಾಕಾದೆ ನಿನ ಭಕ್ತ ನನ್ನ ಮೇಲೆ ದಯಬಾರದೆ ಹಗಲಿರುಳು ನಿನ್ನ ಕಣ್ಣು ಕಾಪಾಡಿದೆ ಅಗಲಿರಲು ನಿನಗಾಗಿ ನಾಕಾದೆ ನಿನ ಭಕ್ತ ನನ್ನ ಮೇಲೆ ದಯಬಾರದೆ ಸ್ವಾಮಿ ಕಂಡೆ ಬಂದು ಕಾಪಾಡಿದೆ ದೇವ ನಿನ್ನ ಸ್ವಾಮಿ ನಿನ್ನ ಕಡೆ ದೇವ ಕರ ಮುಗಿದು ಬೇಡುವೆನು ಪಾದಾರವಿಂದವಾ ಸ್ವಾಮಿ ಕಂಡೆ ನಿನ್ನ ದಿವ್ಯ ದೇವ ಕರ ಮುಗಿದು ಬೇಡುವೆನು ಪಾದಾರವಿಂದವಾ ಬೇಡುವೆನು ಪಾದಾರವಿಂದವಾ ಓಂ ನೀಲಾಂಜನ ಸಮಭಾಸಂ ರವಿಪುತ್ರಮಿಮಾಗ್ರಜಂ ಛಾಯ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶ್ರೀ ಶನೈಶ್ಚರಾಯ ನಮಃ ಓಂ ಶ್ರೀ ಶನೈಶ್ಚರಾಯ ನಮಃ ಓಂ ಶಾಂತಾಯ ನಮಃ ಓಂ ಸರ್ವಾಭಿಷ್ಟಪ್ರದಾಯನೇ ನಮಃ ಓಂ ಶರಣ್ಯಾಯ ನಮಃ ಓಂ ವರಣ್ಯಾಯ ನಮಃ ಓಂ ಸರ್ವೇಶಾಯ ನಮಃ ಓಂ ಸೌಮ್ಯಾಯ ನಮಃ ಓಂ ಸುರವಂದ್ಯಾಯ ನಮಃ ಓಂ ಸುರಲೋಕವಿಹಾರಿಣೇ ನಮಃ ಓಂ ಸುಖಸನೋಪವಿಷ್ಟಾಯ ನಮಃ ಓಂ ಸುಂದರಾಯ ನಮಃ ಓಂ ಘನಾಯ ನಮಃ ಓಂ ಘನರೂಪಾಯ ನಮಃ ಓಂ ಘನಾಭರಣಧಾರಿಣೇ ನಮಃ ಓಂ ಘನಾಸರವಿಲೇಪಾಯ ನಮಃ ಮಂಗಳ ಶನಿದೇವ ಜಯ ಜಯ ಮಂಗಳ ಶನಿದೇವ ಜಯ ಶುಭ ಶಂಕರ ಮಹಾದೇವ ಜಯ ಜಯ ಮಂಗಳ ಶನಿದೇವ ಜಯ ಶುಭ ಶಂಕರ ಮಹಾದೇವ ಜಯ ಶುಭ ಶಂಕರ ಶನಿದೇವ ತಂದೆಯು ನೀನೇ ಶನಿದೇವ ತಂದೆಯು ನೀನೇ ಶನಿದೇವ ತಾಯಿಯು ನೀನೇ ಮಹಾದೇವ ತಾಯಿಯು ನೀನೇ ಮಹಾದೇವ ಜಯ ಜಯ ಮಂಗಳ ಶನಿದೇವ ಜಯ ಶುಭ ಶಂಕರ ಮಹಾದೇವ ಜಯ ಜಯ ಮಂಗಳ ಶನಿದೇವ ಜಯ ಶುಭ ಶಂಕರ ಮಹಾದೇವ ಶನಿದೇವ ಶನಿದೇವ ಒಪ್ಪಿಸಿಕೊಳ್ಳಿರಿ ಶನಿದೇವ ಒಪ್ಪಿಸಿಕೊಳ್ಳಿರಿ ಶನಿದೇವ ಜಯ ಜಯ ಮಂಗಳ ಶನಿದೇವ ಜಯ ಶುಭ ಶಂಕರ ಮಹಾದೇವ ಜಯ ಶುಭ ಶಂಕರ ಮಹಾದೇವ ಮಾಡುವ ದಾರಿಗೆ ಶನಿದೇವ ಮಾಡುವ ದಾರಿಗೆ ಶನಿದೇವ ಅಭಯಕ್ಕೆ ನಿನ್ನ ಶನಿದೇವ ಶನಿದೇವ ಜಯ ಶುಭ ಶಂಕರ ಮಹಾದೇವ ಗಣ ಶನಿದೇವ ಜಯ ಶುಭ ಜನವು ಕಾಡಿದ ಶನಿದೇವ ನರನನ್ನು ಕಾಡಿದ ಶನಿದೇವ ಕಾಡಿಗೆ ಅಟ್ಟಿದ ಶನಿದೇವ ಕಾಡಿಗೆ ಅಟ್ಟಿದ ಶನಿದೇವ ಜಯ ಜಯ ಮಂಗಳ ಶನಿದೇವ ಜಯ ಶುಭ ಮಂಗಳ ಶನಿದೇವ